ನಾವು ಇಲ್ಲಿ ಆಲಂಗೂರ್ ಶ್ರೀನಿವಾಸ್ ಮುಖಾಂತರ ನಾನು ರಾಜಕಾರಣಕ್ಕೆ ಬಂದು 2 ಸತಿ ಈಗಾಗಲೇ ಕಂಟೆಸ್ಟ್ ಮಾಡಿ ಎಲ್ಲ ಅನುಭವಿಸಿದ್ದೀನಿ. ಈಗ ಚುನಾವಣೆ ಇಂಥ ಪರಿಸ್ಥಿತಿಯಲ್ಲಿ ಎದುರಿಸೋದೆಲ್ಲ ಕಷ್ಟ ಇದೆ. ನಾವು ಇವರು ನಮ್ಮ ಕೊತ್ತೂರು ಮಂಜು ಏನ್ ಹೇಳ್ತಾರೋ ಆ ಪ್ರಕಾರ ನಾನು ಇಲ್ಲಿ ಕೆಲಸ ಮಾಡ್ಕೊಂಡು ಹೋಗೋದು. ಮೇಜರ್ ಆಗಿ ಇಲ್ಲಿ ಕೊತ್ತೂರು ಮಂಜು ಡಿಸಿಷನ್ನೇ ಮೇಜರ್. ಅವ್ರೇನ್ ಡಿಸಿಷನ್ ತಗೊಳ್ತಾರೋ ಅದ್ರ ಮೇಲೆನೆ ಯಾರೇ ಅಭ್ಯರ್ಥಿ ಆಗ್ಲಿ ಇದಾಗ್ಲಿ. ಈಗ ಸದ್ಯಕ್ಕೆ ಮೊನ್ನೆ ಕಳೆದ ಚುನಾವಣೆಯಲ್ಲಿ ಸೋತಿರ್ತಕ್ಕಂಥ ಆದಿನಾರಾಯಣರವರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷತೆಯನ್ನು ಕೂಡ ವಹಿಸ್ಕೊಂಡಿಲ್ಲಿ ಆವಣಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷತೆಯನ್ನು ಕೂಡ ವಹಿಸ್ಕೊಂಡು ಎಲ್ಲರನ್ನೂ ಸೇರಿಸಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರು ಹೇಳ್ಬಿಟ್ಟಿದ್ದಾರೆ, ಆಲ್ರೆಡಿ ಹೇಳಿದ್ದಾರೆ ಆದಿನಾರಾಯಣ ಅವರೇ ನಮ್ಮ ಅಭ್ಯರ್ಥಿ ಅಂತೇಳಿ. ಅದರಲ್ಲಿ ಏನಂತ ಗೊಂದಲ ಏನಿರೋದಿಲ್ಲ. ಆದ್ರೂ ನಮ್ಮ ಮುಳ್ಬಾಗಿಲ್ಗೆ ಬಿ ಫಾರಮ್ಗಳನ್ನ ಕೊಟ್ಟು ಮತ್ತೆ ಸಿ ಫಾರಂ ಎ ಫಾರಂ ಕೊಟ್ಟಿರೋದು ಅದು JDS ಮತ್ತು ಕಾಂಗ್ರೆಸ್ ನಲ್ಲಿ ಕೂಡ ಆಗಿದೆ. ಇದೇ ಆದಿನಾರಾಯಣವ್ರು ಕೂಡ ಅದೇ ತರನೇ ಮೊನ್ನೆ ಬಂದಿದ್ದು ಕೂಡ. ಆದ್ರಿಂದ ಇಲ್ಲಿ ಟಿಕೆಟ್ ಗೊಂದಲ ಅಂತೇನು ಈ ಸದ್ಯಕ್ಕೆ ಏನಂತದೇನಿಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಈಗ ಸಂಚಲನ, ಮೊನ್ನೆ ಕೆಲವು ಬೆಳವಣಿಗೆಗಳಲ್ಲಿ ಹೊಸ ಅಭ್ಯರ್ಥಿಗಳು ನಾನು ಅಭ್ಯರ್ಥಿ ಆಗ್ತೀನಿ ಮುಳಬಾಲಲ್ಲಿ ಅಂತ ಆ ರೀತಿ ನಡೀತಾ ಇದೆ. ನೀವೇನು ಹೇಳ್ತೀರಾ ಸರ್ ಅದ್ರ ಬಗ್ಗೆ? ಇಲ್ಲ, ಡೆವಲಪ್ಮೆಂಟ್ಸ್ ಅಂತೂ ಆಗಿದೆ, ಇಲ್ಲ ಅಂತ ನಾನೇನು ಹೇಳಲ್ಲ. ಹೊಸ ಡೆವಲಪ್ಮೆಂಟ್ಸು ಅದು ಇದು ಏನು ಇರೋದಿಲ್ಲ. ಇಲ್ಲಿ ಕಾಂಗ್ರೆಸ್ನಲ್ಲಿ ಒಗ್ಗಟ್ಟಿರುತ್ತೆ. ಹೈಕಮಾಂಡು ಸೂಚನೆ ಮೇರೆಗೆ ಏನಿದ್ರು ಕೂಡ ನಡೆಯತಕ್ಕಂಥದ್ದು. ಮೇಜರ್ ಆಗಿ ಇಲ್ಲಿ ಕೊತ್ತೂರು ಮಂಜು ಡಿಸಿಷನ್ನೇ ಮೇಜರ್. ಅವ್ರೇನು ಡಿಸಿಷನ್ ತಗೊಳ್ತಾರೋ ಅದ್ರ ಮೇಲೆನೆ ಯಾರೇ ಅಭ್ಯರ್ಥಿ ಆಗಲಿ ಇದಾಗಲಿ. ಈಗ ಸದ್ಯಕ್ಕೆ ಮೊನ್ನೆ ಕಳೆದ ಚುನಾವಣೆಯಲ್ಲಿ ಸೋತಿರ್ತಕ್ಕಂಥ ಆದಿನಾರಾಯಣರವರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷತೆಯನ್ನು ಕೂಡ ವಹಿಸ್ಕೊಂಡಿಲ್ಲಿ ಆವಣಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷತೆಯನ್ನು ಕೂಡ ವಹಿಸ್ಕೊಂಡು ಎಲ್ಲರನ್ನೂ ಸೇರಿಸಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಒಗ್ಗಟ್ಟಿದೆ ಕಾಂಗ್ರೆಸ್ನಲ್ಲಿ, ಆ ಥರ ಬಣ ಗಿಣ ಅಂಥದ್ದು ಏನಿಲ್ಲ, ಒಗ್ಗಟ್ಟಾಗೇ ಇದೆ. ಏನು ಸರ್, ತಾವು ಏನಾದರೂ ಒಂದು ಚುನಾವಣೆ ಎದುರಿಸಿದ್ದೀರಾ ನೀವು? ಹೌದು. ಈಗ ನೀವೇನಾದರೂ ಆಕಾಂಕ್ಷಿಗಳಾಗಿದ್ದೀರಾ? ಇಲ್ಲ, ನನ್ಗಂತ ಇದೇನಿಲ್ಲ. ನಾನು ಯಾವತ್ತೂ ಆ ಥರ ಆಸೆ ಪಟ್ಟವನಲ್ಲ, ನನ್ಗೆ ಬೇಕು ಆಗಿಲ್ಲ ಈಗ ಸದ್ಯದ ಪರಿಸ್ಥಿತಿಯಲ್ಲಿ. ನಾವು ಇಲ್ಲಿ ಆಲಂಗೂರ್ ಶ್ರೀನಿವಾಸ್ ಮುಖಾಂತರ ನಾನು ರಾಜಕಾರಣಕ್ಕೆ ಬಂದು 2 ಸತಿ ಈಗಾಗಲೇ ಕಂಟೆಸ್ಟ್ ಮಾಡಿ ಎಲ್ಲ ಅನುಭವಿಸಿದ್ದೀನಿ. ಈಗ ಚುನಾವಣೆ ಇಂಥ ಪರಿಸ್ಥಿತಿಯಲ್ಲಿ ಎದುರಿಸೋದೆಲ್ಲ ಕಷ್ಟ ಇದೆ. ನಾವು ಇವರು ನಮ್ಮ ಕೊತ್ತೂರು ಮಂಜು ಏನು ಹೇಳ್ತಾರೋ ಆ ಪ್ರಕಾರ ನಾನು ಇಲ್ಲಿ ಕೆಲಸ ಮಾಡ್ಕೊಂಡು ಹೋಗೋದು. ಮೊನ್ನೆ ಮೇಲಾಗಣಿಯಲ್ಲಿ ಪ್ರತಿಕ್ರಿಯೆ ನೀಡಿದ್ದಾರೆ. ಹೌದು, ಅವ್ರು ಹೇಳ್ಬಿಟ್ಟಿದ್ದಾರೆ, ಆಲ್ರೆಡಿ ಹೇಳಿದ್ದಾರೆ ಆದಿನಾರಾಯಣವರೇ ನಮ್ಮ ಅಭ್ಯರ್ಥಿ ಅಂತೇಳಿ. ಅದರಲ್ಲಿ ಏನಂತ ಗೊಂದಲ ಏನಿರೋದಿಲ್ಲ. ಆದರೂ ನಮ್ಮ ಮುಳ್ಬಾಗಿಲ್ಗೆ ಬಿ ಫಾರಮ್ಗಳನ್ನ ಕೊಟ್ಟು ಮತ್ತೆ ಸಿ ಫಾರಂ ಎ ಫಾರಂ ಕೊಟ್ಟಿರೋದು ಅದು JDS ಮತ್ತು ಕಾಂಗ್ರೆಸ್ ನಲ್ಲಿ ಕೂಡ ಆಗಿದೆ. ಇದೇ ಆದಿನಾರಾಯಣವ್ರು ಕೂಡ ಅದೇ ತರನೇ ಮೊನ್ನೆ ಬಂದಿದ್ದು ಕೂಡ. ಆದ್ರಿಂದ ಇಲ್ಲಿ ಟಿಕೆಟ್ ಗೊಂದಲ ಅಂತೇನು ಈ ಸದ್ಯಕ್ಕೆ ಏನಂತದೇನಿಲ್ಲ, ಆ ಥರದ್ದೇನು ವಾತಾವರಣ ಇಲ್ಲ. ಮೇಜರ್ ಆಗಿ ಹೈಕಮಾಂಡು ಕೊತ್ತೂರು ಮಂಜು ಅವ್ರ ಅಭಿಪ್ರಾಯ ಪಡೆಯದೆ ಯಾರಿಗೂ ಬಿ ಫಾರಂ ಕೊಡಲ್ಲ. ಅವರು ಅಭಿಪ್ರಾಯ ಈಗಾಗಲೇ ಮೇಲಗಣ್ಣೆಯಲ್ಲಿ ತಿಳಿಸ್ಬಿಟ್ಟಿದ್ದಾರೆ. ಆದ್ರಿಂದ ಅಂತ ಇದೇನು ಬರೋದಿಲ್ಲ. ಪಕ್ಷ ಸಂಘಟನೆ ಯಾವ ರೀತಿ ಇದೆ? ಇಲ್ಲ, ನಡೀತಾ ಇದೆ. ಪಕ್ಷ ಗಟ್ಟಿಯಾಗಿ ಇದೆ, ಏನು ತೊಂದರೆ ಏನಿಲ್ಲ. ಯಾವುದೇ ಥರವಾದಂಥ ಏನು ಗೊಂದಲಗಳೇನಿಲ್ಲ. ಸಣ್ಣ ಪುಟ್ಟದ್ದು ಎಂಥ ಪಕ್ಷದಲ್ಲೂ ಕೂಡ ಇರ್ತದೆ. ಅವೆಲ್ಲ ಮುಂದಿನ ದಿನದಲ್ಲಿ ಸರಿಪಡಿಸ್ಕೊಂಡು ಹೋಗ್ತಾರೆ. ಈಗ ಕೊತ್ತೂರು ಮಂಜು ಅವ್ರು ಕೋಲಾರು ನೋಡಬೇಕು, ಇಲ್ಲಿಂದು ಇದಾಗಬೇಕು. ಅವರು ಸ್ವಲ್ಪ ಬಿಡು ಮಾಡ್ಕೊಂಡಾಗ ಇಲ್ಲೆಲ್ಲ ಓಡಾಡಿದಾಗ ಸ್ವಲ್ಪ ವ್ಯವಸ್ಥಿತವಾಗಿ ಕೆಲಸ ಆಗೋದಕ್ಕೆ ಅನುಕೂಲ ಆಗುತ್ತೆ. ಮತ್ತೆ ಈಗ ವಾರದಲ್ಲಿ ತಿಂಗಳಿಗೆ 2 ಸರ್ತಿ ಮೀಟಿಂಗ್ ಕರೆದು ನಮ್ಮ ಕೋಆಪರೇಟಿವ್ ಸೊಸೈಟಿದು ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿದ್ದಾರಲ್ಲ TAPSMS, ಅದ್ರದ್ದು ಕೂಡ ಎಲ್ಲನೂ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಅದೆಲ್ಲ ನಡೀತದೆ ಮಾಮೂಲಿ, ತೊಂದರೆ ಏನಿಲ್ಲ. ಈ ಸರ್ತಿ 100% ನನ್ನ ಒಂದು ಭರವಸೆ, ಇಲ್ಲಿ ಕಾಂಗ್ರೆಸ್ ಗೆಲ್ಲಬೇಕು ಅಂತಕ್ಕಂಥದ್ದು. ನೀವು ಸ್ವಲ್ಪ ಕಡಿಮೆ ಬರ್ತಾ ಇದ್ದೀರಲ್ಲ? ಇಲ್ಲ, ಸ್ವಲ್ಪ ನನ್ನ ವೈಯಕ್ತಿಕವಾದಂಥ ಕೆಲಸಗಳಿದ್ದು ಅವೆಲ್ಲ ಮುಗಿಸ್ತಾ ಇದ್ದೀನಿ. ಆ ನಂತರ ಬಂದಿಲ್ಲ ನಾನು. ಯಾಕಂದರೆ ನನಗೂ 2 ಸಾರಿ ಜನರು ಆಶೀರ್ವಾದ ಮಾಡಿ ಒಂದು ಗೌರವವನ್ನು ಕೊಟ್ಟಿದ್ದಾರೆ. ಅವರ ಒಂದು ಇದು ನನ್ನ ಮೇಲೆ ಯಾವತ್ತೂ ಅದು ಪರಿಣಾಮ ಬೀರ್ತಾನೆ ಇರ್ತದೆ. ನನಗೆ ಬರ್ತೀನಿ, ನಾನು ಬಂದು ಇಲ್ಲಿ ಕೆಲಸ ಮಾಡ್ತೀನಿ. ಅಂದರೆ ನಿಮ್ಮ ಪ್ರಕಾರ ಈಗ ಫೈನಲಿ
ಆದಿನಾರಾಯಣರವರೇ ಸದ್ಯಕ್ಕೆ ಕ್ಯಾಂಡಿಡೇಟ್. ಅದೇ ನಮ್ಮ ಈಗ ಮೇಲಗಣ್ಣಲ್ಲಿ ಹೇಳ್ಬಿಟ್ಟಿದಾರಲ್ಲ ಮಂಜಣ್ಣವರು. ಮಂಜಣ್ಣವ್ರು ಹೇಳಿದ್ಮೇಲೆ ಇನ್ನು ನಾವು ಅದೇ ಅವ್ರೇನು ಹೇಳಿಕೆ ಹೇಳ್ತಾರೋ ಅದೇ ನಮ್ಮ ಹೇಳಿಕೆ. ಖಾಲಿ ಇಲ್ಲ ಅಂತ ನಿಮ್ ಪ್ರಕಾರ? ಈಗ ಸದ್ಯಕ್ಕೆ ಖಾಲಿ ಇಲ್ಲ. ಮುಂದಿನ ದಿನದಲ್ಲಿ ಏನೇನೋ ನಿಮ್ಗೆಲ್ಲ ಗೊತ್ತೇ ಇದೆಯಲ್ಲ, ಅದೇನೇನಾಗುತ್ತೋ ಹೇಳಕ್ಕಾಗಲ್ಲ, ಕಾದ್ ನೋಡೋಣ.